ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಜೀವಕೋಶದೊಳಗೆ ಏನು ಹೋಗುತ್ತದೆ, ಯಾವ ವಸ್ತುಗಳು ಹೋಗುತ್ತವೆ ಮತ್ತೆ ಯಾವ ವಸ್ತುಗಳು ಜೀವಕೋಶದಿಂದ ಹೊರಗೆ ಬರುತ್ತವೆ ಅನ್ನೋದನ್ನು ನೋಡೋಣ. ಜೊತೆಗೆ ಈ ಮೂವ್ಮೆಂಟ್, ಈ ಒಂದು ಚಲನೆ ಇದೆಯಲ್ಲ, ಮಾಲಿಕ್ಯೂಲ್ಸು, ಅಯಾನ್ಸು, ಇವುಗಳ ನಿಯಂತ್ರಣವನ್ನು ಯಾರು ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನ ತಿಳ್ಕೊಳ್ಳೋಣ. ಕಾರಣ ಏನಂದ್ರೆ ಇದು ಬಹಳ ಬೇಸಿಕ್ ಇನ್ಫಾರ್ಮೇಶನ್. ಇದನ್ನು ತಿಳ್ಕೊಂಡ್ರೆ ಮುಂದೆ ನಿಮ್ಗೆ ಒಳ್ಳೇದಾಗ್ಬೋದು. ಪಕ್ಕದಲ್ಲಿ ಒಂದು ಸಣ್ಣ ಚಿತ್ರ ತೋರಿಸಿದ್ದೀನಿ. ಆ ಚಿತ್ರ ಎಲೆಕ್ಟ್ರಾನ್ ಮೈಕ್ರೋಗ್ರಾಫ್ದು. ಅದರಲ್ಲಿ 2 ಗೆರೆಗಳು ಕಾಣಿಸ್ತಾ ಇದೆಯಲ್ಲ, ಅದು ಸೆಲ್ ಮೆಂಬ್ರೇನ್ ಅಥವಾ ಪ್ಲಾಸ್ಮಾ ಮೆಂಬ್ರೇನ್ ಅಂತಕ್ಕಂಥದ್ದು. ಒಂದು ಹೊರಭಾಗದಲ್ಲಿ ಇರ್ತಕ್ಕಂಥದ್ದು ಎಕ್ಸ್ಟ್ರಾ ಫ್ಲೂಯಿಡ್ ಅಂತ, ಅಂದ್ರೆ ಕೋಶದ ಹೊರಭಾಗದಲ್ಲಿ ಇರ್ತಕ್ಕಂಥದ್ದು. ಒಳಭಾಗದಲ್ಲಿ ಕೋಶದ ಒಳಗಿರ್ತಕ್ಕಂಥ ದ್ರವಗಳು ಅಥವಾ ಫ್ಲೂಯಿಡ್ಸ್ ಅಂತ ಕರೀತಾರೆ. ಅವೆರಡರಲ್ಲೂ ಬಹಳ ವ್ಯತ್ಯಾಸವಿರುತ್ತೆ. ಅದೇನು, ಹೇಗೆ ಮೂವ್ಮೆಂಟ್ ಆಗುತ್ತೆ ಅನ್ನೋದನ್ನ ಇಲ್ಲಿ ನೋಡೋಣ. ನಮ್ಮ ದೇಹದಲ್ಲಿ ಮತ್ತೆ ಸಸ್ಯಗಳ ದೇಹದಲ್ಲಿ ಕೋಟ್ಯಾಂತರ ಜೀವಕೋಶಗಳಿವೆ. ಪ್ರತಿಯೊಂದು ಜೀವಕೋಶದಲ್ಲೂ ವಿನಿಮಯ ಆಗ್ತಾ ಇರುತ್ತೆ, ಹಗಲು ರಾತ್ರಿ ಆಗ್ತಾ ಇರುತ್ತೆ. ಇದೇ ಜೀವದ ಮೂಲ. ಈ ಒಂದು ವಿನಿಮಯ ನಿಂತು ಹೋದರೆ ಜೀವಕೋಶಗಳು ಕೆಲಸ ಮಾಡೋದಿಲ್ಲ. ಅದು ಹೇಗೆ ಅನ್ನೋದು ನೋಡೋಣ. ಈ ಜೀವಕೋಶದ ಒಳಗೆ ಮತ್ತು ಹೊರಗೆ ಹೋಗುತ್ತೆ ಅಂತ ಹೇಳಿದ್ನಲ್ಲ ವಸ್ತುಗಳು, ಅದನ್ನ ಕಾಯೋದ್ಯಾರು, ಕಾವಲುಗಾರ ಯಾರು ಅಂತ ಹೇಳಿದ್ರೆ ಜೀವಕೋಶದ ಪೊರೆ, ಪ್ಲಾಸ್ಮಾ ಮೆಂಬ್ರೇನ್ ಅಂತ ಕರೀತಾರೆ, ಅಥವಾ ಸೆಲ್ ಮೆಂಬ್ರೇನ್ ಅಂತ ಹೇಳ್ಬೋದು. ಇದು ಒಂದು ಜೀವಕೋಶದ ಬಾಗಿಲಿದ್ದ ಹಾಗೆ. ಯಾವ ವಸ್ತುಗಳು ಒಳಗೆ ಬರಬೇಕು, ಯಾವ ವಸ್ತುಗಳು ಹೊರಗೆ ಹೋಗ್ಬೇಕು ಅನ್ನೋದನ್ನ ಜೀವಕೋಶದ ಪೊರೆಯೇ ನಿಯಂತ್ರಣ ಮಾಡುತ್ತೆ. ಅಂದ್ರೆ ಮೆದುಳು ಇರಬಹುದು ಎಲ್ಲಾ ಪ್ರಾಣಿಗಳಿಗೂ ಸಹಿತ, ಸಸ್ಯಗಳಿಗೆ ಮೆದುಳು ಇಲ್ಲದೆ ಇರಬಹುದು. ಆದರೂ ಸಹಿತ ಜೀವಕೋಶದ ಒಂದು ಮಟ್ಟದಲ್ಲಿ ನಿಯಂತ್ರಣ ಆಗ್ತಾ ಇರುತ್ತೆ. ನಿರಂತರವಾಗಿ ಹಗಲು ರಾತ್ರಿ ಪ್ರತಿ ಕ್ಷಣದಲ್ಲೂ ಆಗ್ತಾನೇ ಇರುತ್ತೆ. ಈ ಒಂದು ವಿಡಿಯೋವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದೀನಿ. ಅದನ್ನ ನಾವು ಕೇರ್ಫುಲ್ ಆಗಿ ತಿಳ್ಕೋಬೇಕು. 2 ಲೈನ್ಗಳು ಕೊಟ್ಟಿದ್ದೀನಿ. ಆ 2 ಲೈನ್ಗಳ ಮಧ್ಯೆ ಜೀವಕೋಶ ಪೊರೆ ಅಥವಾ ಸೆಲ್ ಮೆಂಬ್ರೇನ್ ಅಂತ ಕೊಟ್ಟಿದ್ದೀನಿ. ಮೇಲ್ಭಾಗದಲ್ಲಿ ಹೊರಗಿನ ದ್ರವ ಎಕ್ಸ್ಟ್ರಾ ಸೆಲ್ಯುಲರ್ ಫ್ಲೂಯಿಡ್ ಅಂತ, ಅಂದ್ರೆ ಕೋಶದ ಹೊರಭಾಗದಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ ಆ ದ್ರವದಲ್ಲಿ ಏನಿರುತ್ತೆ, ನೀರು ಜಾಸ್ತಿ ಇರುತ್ತೆ, ಗ್ಲೂಕೋಸ್ ಇರುತ್ತೆ, ಆಕ್ಸಿಜನ್ ಇರುತ್ತೆ, ಮತ್ತೆ ಸೋಡಿಯಂ ಅಣುಗಳು, ಸೋಡಿಯಂ ಅಯಾನ್ಗಳಿರುತ್ತೆ, ಪೊಟ್ಯಾಸಿಯಂ ಅಯಾನ್ಗಳಿರುತ್ತೆ. ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಸ್ತುಗಳು ಜೀವಕೋಶದ ಹೊರಭಾಗದಲ್ಲಿರುತ್ತೆ. ಒಳಭಾಗದಲ್ಲಿ ಏನಾಗಿರುತ್ತೆ, ಕೆಲವು ವಸ್ತುಗಳು ಒಳಗಡೆ ಆಗಲೇ ಬಂದಿರುತ್ತೆ, ಮತ್ತೆ ಬೇಡವಾದ ವಸ್ತುಗಳು ಇರುತ್ತೆ ಒಳಗಡೆಗೆ. ಉದಾಹರಣೆಗೆ ಇಂಗಾಲದ ಡೈಆಕ್ಸೈಡ್, ವೇಸ್ಟ್ ಪ್ರಾಡಕ್ಟ್ಸ್, ವಾಟರ್ ಇರುತ್ತೆ. ಕೋಶದ ಒಳಭಾಗದಲ್ಲಿ ಏನಾಗಿರುತ್ತೆ, ಅನೇಕ ಸಣ್ಣ ಸಣ್ಣ ಆರ್ಗನಲ್ಸ್ ಇರುತ್ತೆ. ಅದರಿಂದ ಅನೇಕ ಕಾರ್ಯಗಳು ನಡೆದ್ಬಿಟ್ಟು ಅಲ್ಲಿ ATP, ಅಡಿನೋಸಿನ್ ಟ್ರೈಫಾಸ್ಫೇಟ್ ಅನ್ನೋದು ಬಿಡುಗಡೆ ಆಗಿರುತ್ತೆ, ಶಕ್ತಿ ಬಿಡುಗಡೆ ಆಗಿರುತ್ತೆ, DNA ಇರುತ್ತೆ, ಆರ್ಗನಲ್ಸ್ ಎಲ್ಲ ಇರುತ್ತೆ. ಇವುಗಳೆಲ್ಲ ಕೆಲಸ ಮಾಡಿದಾಗ ಅನೇಕ ವಸ್ತುಗಳು, ಬೇಡವಾದ ವಸ್ತುಗಳು ಸಹಿತ ಉತ್ಪತ್ತಿಯಾಗುತ್ತೆ. ಕೋಶಗಳಲ್ಲಿ ಈ ಬೇಡವಾದ ವಸ್ತುವನ್ನ ಪುನಃ ರೀಕನ್ವರ್ಟ್ ಮಾಡೋ ಅಂತ ಒಂದು ಶಕ್ತಿ ಇನ್ನೂ ಅದಕ್ಕೆ ಬಂದಿಲ್ಲ, ಇವಾಲ್ಯೂಷನ್ ಅಲ್ಲಿ ಬಂದಿಲ್ಲ. ಅದನ್ನು ಹೊರಗಡೆ ಕಳಿಸ್ಬೇಕು. ಹೊರಗಡೆ ಹೋಗದೇ ಇದ್ರೆ ಅವು ಟಾಕ್ಸಿಕ್ ಆಗಿಬಿಡುತ್ತೆ. ಅದು ಹೇಗೆ ಆಗುತ್ತೆ ಅನ್ನೋದನ್ನು ನೋಡೋಣ ಮುಂದೆ. ಈ ಚಿತ್ರದಲ್ಲಿ ನಾನು ತೋರಿಸಿರ್ತಕ್ಕಂಥ ವಿಚಾರ ಇದೆಲ್ಲ, ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೋಡಿಯಂ ಅಯಾನ್ಸು ಕೆಳಗಡೆ ಬರುತ್ತೆ, ಮತ್ತೆ ಹೈಡ್ರೋಜನ್, ವಾಟರ್ ಸಂಬಂಧಪಟ್ಟಂತ ವಸ್ತುಗಳು ಜೀವಕೋಶದ ಒಳಭಾಗದಲ್ಲಿ ಬರುತ್ತೆ, ಗ್ಲೂಕೋಸ್ ಒಳಗಡೆ ಬರುತ್ತೆ, ಮತ್ತೆ ಆಮ್ಲಜನಕ ಒಳಗಡೆ ಬರುತ್ತೆ, ಕ್ಯಾಲ್ಸಿಯಂ ಒಳಗಡೆ ಬರುತ್ತೆ, ನೀರು ಒಳಗಡೆ ಬರುತ್ತೆ, ಮತ್ತೆ ಅನೇಕ ವಸ್ತುಗಳು ಒಳಭಾಗದಲ್ಲಿ ಬರುತ್ತೆ. ಇವೆಲ್ಲವೂ ಸಹಿತ ಜೀವಕೋಶದ ಪೊರೆಯಿಂದ ಒಳಭಾಗಕ್ಕೆ ಬರುತ್ತೆ. ಇವುಗಳಲ್ಲಿ ಕೆಲವಕ್ಕೆ ಎನರ್ಜಿ ಬೇಕಾಗುತ್ತೆ, ಕೆಲವಕ್ಕೆ ಎನರ್ಜಿ ಬೇಕಾಗೋದಿಲ್ಲ. ಅದೇ ರೀತಿ ಈಗ ಕೋಶದ ಒಳಭಾಗದಲ್ಲಿ ಇರ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಹೊರಗೆ ಬರುತ್ತೆ, ನೀರು, ಹೆಚ್ಚಾದ ನೀರು ಹೊರಗಡೆ ಹೋಗುತ್ತೆ,
ಮತ್ತೆ ಹೆಚ್ಚಾದ ನೀರು ಸಹಿತ ಹೊರಗಡೆ ಹೋಗುತ್ತೆ, ವೇಸ್ಟ್ ಮೆಟೀರಿಯಲ್ಸ್ ಸಹಿತ ಒಳಗಡೆ ಹೋಗುತ್ತೆ. ಇಷ್ಟು ಸಹಿತ ಕೋಶ ಪೊರೆಯನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಇಲ್ಲಿ ನಾನು ಯಾವ ವಸ್ತುಗಳು ಒಳಗಡೆ ಹೋಗುತ್ತೆ ಮತ್ತೆ ಯಾವ ವಸ್ತುಗಳು ಹೊರಗಡೆ ಬರುತ್ತೆ ಅನ್ನೋದನ್ನು ಕೊಟ್ಟಿದ್ದೀನಿ. ನೀರು, ಆಮ್ಲಜನಕ, ಗ್ಲೂಕೋಸ್, ಖನಿಜಗಳು ಇವೆಲ್ಲವೂ ಜೀವಕೋಶಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳು. ಇವು ಒಳಗಡೆ ಪ್ರವೇಶ ಮಾಡುತ್ತೆ. ಶಕ್ತಿ ಮತ್ತು ಬೆಳವಣಿಗೆಗೆ ಈ ವಸ್ತುಗಳು ಬಹಳ ಅಗತ್ಯ. ಹೊರಗೆ ಬರ್ತಕ್ಕಂಥದ್ದು ಯಾವುದು? ಜೀವಕೋಶದ ಪೊರೆಯಿಂದ, ಅಂದ್ರೆ ಇಂಗಾಲದ ಡೈಆಕ್ಸೈಡ್, ಹೆಚ್ಚುವರಿ ನೀರು, ತಾಜ್ಯ ವಸ್ತುಗಳು, ಅನೇಕ ಮೆಟಬಾಲಿಕ್ ವೇಸ್ಟ್ ಅನ್ನೋದು ಉತ್ಪತ್ತಿ ಆಗುತ್ತೆ, ಅದು ಹೊರಗಡೆ ಬರುತ್ತೆ. ಮತ್ತೆ ಜೀವಕೋಶವೇ ತಯಾರಿಸಿರ್ತಕ್ಕಂಥ ಕೆಲವು ಹಾರ್ಮೋನುಗಳು ಜೀವಕೋಶದ ಪೊರೆಯಿಂದ ಹೊರಗಡೆ ಬರುತ್ತೆ. ಇವೆಲ್ಲವನ್ನು ಕಂಟ್ರೋಲ್ ಮಾಡೋದು ಯಾರು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಆದರೆ ಈ ಎಲ್ಲಾ ಕ್ರಿಯೆಗಳು ಪ್ರತಿಯೊಂದು ಕೋಶದಲ್ಲಿ ಆಗ್ತಾ ಇರುತ್ತೆ. ಈ ವಿನಿಮಯ ಬಹಳ ಮುಖ್ಯ. ಕೆಲವು ವಸ್ತುಗಳು ನೇರವಾಗಿ ಜೀವಕೋಶದ ಒಳಗೆ ಹೋಗುತ್ತೆ. ಕೆಲವು ವಿಶೇಷ ದ್ವಾರಗಳು, ಚಾನಲ್ಸ್ ಅಂತ ಕರೀತಾರೆ, ಪ್ರೋಟೀನ್ ಇಂದ ಆಗಿರುತ್ತೆ, ಅದ್ರ ಮೂಲಕ ಒಳಗಡೆ ಹೋಗುತ್ತೆ. ಕೆಲವು ATP ಶಕ್ತಿಯನ್ನು ಬಳಸ್ಕೊಂಡು ಒಳಗಡೆ ಹೋಗ್ಬೇಕು, ಅದೇ ರೀತಿ ಹೊರಗಡೆನೂ ಬರಬೇಕು. ಅಂದ್ರೆ ಶಕ್ತಿ ಇಲ್ಲದೆ ಇದ್ರೆ ಅದು ಒಳಗಡೆ ಹೋಗಕ್ಕಾಗಲ್ಲ, ಬರೋಕ್ಕಾಗಲ್ಲ. ಗ್ಲೂಕೋಸ್ ಇದೆಯಲ್ಲ, ಅದು ATP ಶಕ್ತಿಯನ್ನ ಕೋಶದ ಒಳಗೆ ಉತ್ಪತ್ತಿ ಮಾಡುತ್ತೆ. ಅದನ್ನ ಬಳಸ್ಕೊಂಡು ಕೆಲವು ವಸ್ತುಗಳು ಹೊರಗೆ ಬರುತ್ತೆ. ಅದಕ್ಕೆ ಆಮ್ಲಜನಕ ಬೇಕೇ ಬೇಕು. ಅದಕ್ಕೆ ಕೋಶದ ಉಸಿರಾಟ ಅಂತ ಕರೀತಾರೆ. ಅಂದ್ರೆ ಕೋಶದ ಒಳಗೆ ಉಸಿರಾಟವಾಗುತ್ತೆ. ಉಸಿರಾಟವಾದಾಗ ಶಕ್ತಿ ಬಿಡುಗಡೆ ಆಗುತ್ತೆ. ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಕೆಲವು ಅನಗತ್ಯ ವಸ್ತುಗಳು ಹೊರಗಡೆ ಬರುತ್ತೆ. ಅದೇ ರೀತಿ ಕೆಲವು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ವಿಶೇಷ ವಸ್ತುಗಳು, ಹಾರ್ಮೋನುಗಳು ಹೊರಗಡೆ ಬರುತ್ತೆ. ಪೊಟ್ಯಾಸಿಯಂ ಹೆಚ್ಚಾಗಿ ಜೀವಕೋಶದೊಳಗಡೆ ಇರುತ್ತೆ. ಪ್ರೋಟೀನ್ಗಳು ತಮ್ಮ ಕೆಲಸವನ್ನು ಮಾಡ್ತಾನೆ ಇರುತ್ತೆ. ಕಾರ್ಬನ್ ಡೈಆಕ್ಸೈಡ್, ಹೆಚ್ಚುವರಿ ಅಯಾನ್ಗಳು ಮತ್ತು ಹೆಚ್ಚು ಪದಾರ್ಥಗಳು ಜೀವಕೋಶದಿಂದ ಹೊರಗಡೆ ಹೋಗುತ್ತೆ. ಆಗಲೇ ಹೇಳಿದಾಗ ಇವುಗಳಲ್ಲಿ ಕೆಲವಕ್ಕೆ ಎನರ್ಜಿ ಬೇಕಾಗುತ್ತೆ. ಒಂದನ್ನ ನೀವು ಜ್ಞಾಪಿಸ್ಕೊಳ್ಬೇಕು ಯಾವಾಗ್ಲೂ. ಏನೋದು ಅಂದ್ರೆ, ಕೋಶಗಳಲ್ಲಿ ನಿರಂತರ ವಿನಿಮಯ ಆಗ್ತಾ ಇರುತ್ತೆ. ಜೀವಕೋಶದ ಒಳಗೆ ಅಗತ್ಯ ವಸ್ತುಗಳು ಪ್ರವೇಶ ಮಾಡುತ್ತೆ, ತಾಜ್ಯ ವಸ್ತುಗಳು ಹೊರಗೆ ಹೋಗುತ್ತೆ. ಈ ವಿನಿಮಯ ನಿಂತರೆ ಜೀವವು ನಿಂತು ಹೋಗುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಈ ವಿನಿಮಯ ಅಂತಕ್ಕಂಥದ್ದು ಪ್ರತಿಯೊಂದು ಕೋಟ್ಯಾಂತರ ಕೋಶಗಳಿದೆಯಲ್ಲ, ಆ ಕೋಟ್ಯಾಂತರ ಕೋಶಗಳಲ್ಲಿ ವಿನಿಮಯ ಆಗ್ತಾನೆ ಇರುತ್ತೆ. ನಮ್ಗೆ ಯಾರಿಗೂ ಗೊತ್ತಾಗಲ್ಲ ಏನಾಗುತ್ತೆ ಒಳಗಡೆ ಅಂತ. ಕೋಶಗಳಿಗೆ ಆಗುವ ವಸ್ತುಗಳ ಸಂವಹನ ಅಥವಾ ವಿನಿಮಯ ಇದೆಯಲ್ಲ, ಅದು ಯಾತಕ್ಕೋಸ್ಕರ ಆಗುತ್ತೆ ಅಂದ್ರೆ, ಕೋಶಗಳ ಒಳಗೆ ಹೋಮಿಯೋಸ್ಟಾಸಿಸ್ ಅಂತಕ್ಕಂಥದ್ದನ್ನ ಕಾಪಾಡಬೇಕಾಗುತ್ತೆ. ಏನು ಹೋಮಿಯೋಸ್ಟಾಸಿಸ್ ಅಂತ ಹೇಳಿದ್ರೆ, ಕೋಶಗಳ ಹೊರಗೆ ಮತ್ತು ಒಳಗೆ ಆಗುವ ಎಲ್ಲಾ ಕ್ರಿಯೆಗಳನ್ನು ಸ್ಥಿರವಾಗಿ, ಅಂದ್ರೆ ಬ್ಯಾಲೆನ್ಸ್, ಸಮತೋಲನವಾಗಿ ಇಡಬೇಕಾಗುತ್ತೆ. ಅದಕ್ಕೆ ಹೋಮಿಯೋಸ್ಟಾಸಿಸ್ ಅಂತ ಕರೀತಾರೆ. ಎನರ್ಜಿ ಸಮತೋಲನವಾಗಿರ್ಬೇಕು, ಅಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಹಾರ್ಮೋನುಗಳು ಸಮತೋಲನವಾಗಿರ್ಬೇಕು, ನೀರು ಸಮತೋಲನವಾಗಿರ್ಬೇಕು, ಅಯಾನುಗಳು ಸಮತೋಲನ ಆಗಿರಬೇಕು. ಇವೆಲ್ಲವನ್ನು ಸಹಿತ ಆಗುವ ಒಂದು ಪ್ರಕ್ರಿಯೆಗೆ ಹೋಮಿಯೋಸ್ಟಾಸಿಸ್ ಅಂತ ಕರೀತಾರೆ. ಅದು ಪ್ರತಿಯೊಂದು ಕೋಶದಲ್ಲೂ ಆಗ್ತಾ ಇರುತ್ತೆ. ಇದನ್ನ ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು ಪ್ಲಾಸ್ಮಾ ಮೆಂಬ್ರೇನ್ ಅಥವಾ ಜೀವಕೋಶದ ಪೊರೆ. ಜೀವಕೋಶದ ಪೊರೆಯನ್ನ ಒಂದು ಬುದ್ಧಿವಂತ ಕಾವಲುಗಾರ ಅಂತ ನಾವು ಹೇಳ್ಬೋದು. ಕಾರಣ ಏನಂದ್ರೆ, ಅಗತ್ಯವಾಗಿರ್ತಕ್ಕಂಥ ವಸ್ತುಗಳನ್ನು ಮಾತ್ರ ಒಳಗೆ ಬಿಡುತ್ತೆ, ಅನಗತ್ಯ ವಸ್ತುಗಳನ್ನ ಹೊರಗಡೆ ಹಾಕುತ್ತೆ. ಇದು ಒಂದು ಗೇಟ್ ಕೀಪರ್ ತರ ಕೆಲಸ ಮಾಡುತ್ತೆ. ಇದು ಒಂದು ಅದ್ಭುತ. ಇದನ್ನ ನೀವು ಮುಂದೆ ದೊಡ್ಡ ಸೈಂಟಿಸ್ಟ್ ಆದ್ರೆ ಇದನ್ನ ಹೆಚ್ಚಾಗಿ ಕಲ್ತ್ಕೋಬಹುದು ನೀವು. ಈ ವಿಡಿಯೋದಲ್ಲಿ ಬಳಸಿರ್ತಕ್ಕಂಥ ಕೆಲವು ಚಿತ್ರಗಳನ್ನ ಮತ್ತೆ ಕೆಲವು ವಿಷಯಗಳನ್ನ ನಾನು ಕ್ರಿಯೇಟಿವ್ ಕಾಮನ್ಸ್, ವಿಕಿಮೀಡಿಯಾ ಕಾಮನ್ಸ್ ಇವುಗಳ ಮೂಲಗಳಿಂದ ಪಡೆದಿದ್ದೀನಿ. ಇದರ ಎಲ್ಲ ಹಕ್ಕು ಬಾಧ್ಯತೆಗಳು ಅವರಿಗೆ ಸೇರಿದೆ. ನಮ್ದು ಏನು ಕಾಪಿರೈಟ್ ಇಲ್ಲ ಇದರಲ್ಲಿ. ಅಟ್ರಿಬ್ಯೂಷನ್ಸ್, ಕಂಟೆಂಟು, ಡಿಸೈನ್, ವಾಯ್ಸು ನಾನು ನಾಗರಾಜ, CG ನಾಗರಾಜ, ಎಕ್ಸ್ ಹೆಡ್ ಮಾಸ್ಟರ್, ಡೆಮಾನ್ಸ್ಟ್ರೇಷನ್ ಸ್ಕೂಲ್, ಮೈಸೂರು. ಇಮೇಜಸ್ಸು ನಾನು ಮೊದಲೇ ಹೇಳಿದಾಗೆ ವಿಕಿಮೀಡಿಯಾ ಕಾಮನ್ಸ್, ಕ್ರಿಯೇಟಿವ್ ಕಾಮನ್ಸ್ ತಗೊಂಡಿದ್ದೀನಿ. ಕೆಲವೊಂದು ನಾನೇ ಮಾಡಿದ್ದೀನಿ. ಸೈಂಟಿಫಿಕ್ ಗೈಡೆನ್ಸು ಚಾಟ್ GPT, OpenAI ಇಂದ ತಗೊಂಡಿದ್ದೀನಿ. ಅಂಡ್ ಈ ವಿಡಿಯೋ
ಕೇವಲ ಮಕ್ಕಳಿಗೆ ಅರ್ಥವಾಗೋದಕ್ಕೋಸ್ಕರ ಎಜುಕೇಶನಲ್ ಪರ್ಪಸಸ್ಗೆ ಮಾಡಿದ್ದೀನಿ. ಯೂಟ್ಯೂಬ್ನವರು ಇದನ್ನು ಪಬ್ಲಿಷ್ ಮಾಡ್ತಾರೆ, ಅವ್ರಿಗೆ ನನ್ನ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ನನ್ನ ಚಾನಲ್ಲು ಯೂಟ್ಯೂಬ್ನಲ್ಲಿ @ನಾಗರಾಜ ಚಿತ್ರದುರ್ಗ 1938 ಅಂತ ನೀವು ನೋಡ್ಬೋದು. 616 ವಿಡಿಯೋಗಳಿವೆ. ಈ ಚಾನಲಲ್ಲಿ ಕೊಟ್ಟಿರ್ತಕ್ಕಂಥ ವಿಷಯಗಳು ಪರೀಕ್ಷೆಗೋಸ್ಕರ ಅಲ್ಲ. ಇದನ್ನ ಪರೀಕ್ಷೆಗೋಸ್ಕರ ನೀವು ಓದೋದಕ್ಕಾಗಲ್ಲ. ಇದು ಪ್ರಕೃತಿಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಚಾನಲ್. ಎಲ್ಲರಿಗೂ ಒಳ್ಳೇದಾಗಲಿ. ದೇವರು ಎಲ್ಲರಿಗೂ ಆಶೀರ್ವಾದ ಮಾಡಲಿ.